ಇವತ್ತಿನ ಫೋಕಸ್ ಫೈನಲ್ಲಿ ಮೊದಲ ಸ್ಟೋರಿ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಡಿಕೆ ಶಿವಕುಮಾರ್ ತಯಾರಿ ನಡೆಸಿದ್ದಾರೆ. ಈ ನಡುವೆ ಡಿಕೆಶಿ ಹೋರಾಟ ತಾಳ್ಮೆಯ ಪ್ರತಿಫಲವೇ ಈ ಸಿಎಂ ಪಟ್ಟ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅಸಲಿಗೆ ಡಿಕೆಶಿಗೆ ಈಗ ಸಿಎಂ ಯೋಗ ಒಲಿದು ಬಂದಿದೆ. ಅಂದ್ರೆ ಅದಕ್ಕೆ ಕಾರಣ ಆಕೆಯೊಬ್ಬಳು ಮಾತ್ರ. ಆ ಅದೃಷ್ಟ ಲಕ್ಷ್ಮಿಯಿಂದಾಗಿಯೇ ಕನಕಪುರದ ಬಂಡೆ ಈಗ ರಾಜ್ಯವನ್ನೇ ಆಳೋದಕ್ಕೆ ಸಿದ್ಧ ಆಗಿರೋದು. ಅಷ್ಟಕ್ಕೂ ಡಿಕೆಶಿ ಜೀವನವನ್ನೇ ಬದಲಾಯಿಸಿದ ಆ ಅದೃಷ್ಟ ದೇವತೆ ಯಾರು? ಎಲ್ಲಿದೆ ಈ ಕುರಿತಾದ ರಿಪೋರ್ಟ್. ಮೊಮ್ಮಗಳ ಕಾಲ್ಗುಣ, ಸಿಎಂ ಪಟ್ಟ, ಅವಮಾನ, ತಾಳ್ಮೆ, ಪಕ್ಷ ನಿಷ್ಠೆ, ಕಿರೀಟ. ಅಜ್ಜ ಮೊಮ್ಮಗಳ ಬಾಂಧವ್ಯ ಅನ್ನೋದು ಕೇವಲ ರಕ್ತ ಸಂಬಂಧವಲ್ಲ, ಅದು ತಲೆಮಾರುಗಳನ್ನ ಜೋಡಿಸುವ ಭಾವನಾತ್ಮಕ ಸೇತುವೆ. ಅದಕ್ಕೆ ಸಾಕ್ಷಿಯಾಗಿತ್ತು ಡಿಕೆಶಿ ಮತ್ತು ಮೊಮ್ಮಗಳ ಭಾವನಾತ್ಮಕದ ಈ ಫೋಟೋ. ಮೊಮ್ಮಗಳನ್ನ ತೋಳಲಿ ಎತ್ತಿಕೊಂಡ ಕ್ಷಣ ಎದುರಾಳಿಗಳ ಮುಂದೆ ಅಬ್ಬರಿಸುತ್ತಿದ್ದ ಡಿಕೆಶಿ ಭಾವುಕರಾಗ್ಬಿಟ್ಟಿದ್ರು. ರಾಜಕೀಯದ ಒತ್ತಡ, ಸಾರ್ವಜನಿಕ ಜೀವನದ ಜವಾಬ್ದಾರಿ ಎಲ್ಲ ಮರೆತು ಪುಟ್ಟ ಬಾಲಕನಂತೆ ಖುಷಿಪಟ್ಟಿದ್ರು. ಮಗಳು ಐಶ್ವರ್ಯ ಮತ್ತು ಅಮರ್ಥ್ಯ ಮಗಳು ಅಜ್ಜ ಡಿಕೆಶಿ ಪಾಲಿನ ಅದೃಷ್ಟ ಲಕ್ಷ್ಮಿಯೇ ಆಗೋಗಿದ್ದಾಳೆ. ಅದರಲ್ಲಿ ಒಂದು ಈಗ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರುವ ಸಿಎಂ ಪಟ್ಟ. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಈಗ ಮೊಮ್ಮಗಳಲ್ಲೇ ಸರ್ವಸ್ವ ಕಾಣ್ತಿದ್ದಾರೆ. ತನ್ನ ಈ ರಾಜಯೋಗಕ್ಕೆ ಆಕೆಯೇ ಕಾರಣ ಎಂದು ಎಲ್ಲರ ಮುಂದೆ ಭಾವುಕರಾಗಿ ಹೇಳ್ತಿದ್ದಾರೆ. ಹಾಗಂತ ಕನಕಪುರದ ಯುವ ನಾಯಕನಾಗಿ ರಾಜಕೀಯ ಪ್ರವೇಶಿಸಿದ ಡಿಕೆ ಶಿವಕುಮಾರ್ ರಾತ್ರೋರಾತ್ರಿ ಮುಖ್ಯಮಂತ್ರಿ ಪಟ್ಟದ ತನಕ ತಲುಪಿಲ್ಲ. 4 ದಶಕಗಳ ಈ ರಾಜಕೀಯ ಜೀವನದಲ್ಲಿ ಅನೇಕ ಏರಿಳಿತ ಕಂಡಿದ್ದಾರೆ. ಗೆಲುವಿನ ಸಂಭ್ರಮಕ್ಕಿಂತಲೂ ಸೋಲಿನ ನೋವು, ಟೀಕೆ, ಅನುಮಾನ, ಅವಮಾನ ಮತ್ತು ರಾಜಕೀಯ ಸಂಘರ್ಷಗಳನ್ನು ಅನುಭವಿಸಿದ್ದಾರೆ. ಆದರೂ ಎಲ್ಲೂ ಸೋಲನ್ನ ಒಪ್ಪಿಕೊಂಡಿಲ್ಲ. ಬದಲಾಗಿ ಬಂಡೆಯಂತೆ ನಿಂತು ಎಲ್ಲವನ್ನ ಎದುರಿಸಿದ್ದಾರೆ. ರಾಜಕೀಯ ಜೀವನದಲ್ಲಿ ಟೀಕೆ, ಆರೋಪ, ತನಿಖೆಗಳು ಹಾಗೂ ಸಾರ್ವಜನಿಕ ಚರ್ಚೆಗಳು ಅವರನ್ನ ನಿರಂತರವಾಗಿ ಹಿಂಬಾಲಿಸಿದವು. ವಿರೋಧಿಗಳ ಟೀಕೆ ಮಾತ್ರವಲ್ಲ, ಕೆಲವೊಮ್ಮೆ ಪಕ್ಷದೊಳಗೆ ಇವರ ಸಾಮರ್ಥ್ಯ ಕುರಿತು ಅನುಮಾನಪಟ್ಟರು. ಆದರೆ ಡಿಕೆಶಿ ಎಲ್ಲೆಲ್ಲೂ ಅದನ್ನು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಲಿಲ್ಲ. ತಾಳ್ಮೆಯಿಂದಲೇ ತಮ್ಮ ಸಮಯಕ್ಕಾಗಿ ಎದುರು ನೋಡಿದರು. 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಸಾಧಿಸಿದಾಗ ಶಿವಕುಮಾರ್ ಅವರೇ ಸಿಎಂ ಆಗುವುದು ಎಂದು ಭವಿಷ್ಯವಾಣಿ ನುಡಿಯಲಾಗಿತ್ತು. ಆದರೆ ಆ ಸಮಯದಲ್ಲಿ ಸಿದ್ದರಾಮಯ್ಯ ಅವರೇ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಎಂದು ಹೈಕಮಾಂಡ್ ಆದೇಶ ನೀಡಿತು. ಆಗ ಮುಖ್ಯಮಂತ್ರಿ ಹುದ್ದೆ ಕೈತಪ್ಪಿದ ಬಳಿಕವೂ ಪಕ್ಷದ ವಿರುದ್ಧ ಯಾವುದೇ ಬಂಡಾಯದ ದಾರಿ ಹಿಡಿಲಿಲ್ಲ. ಬದಲಾಗಿ ಉಪಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಸ್ವೀಕರಿಸಿ ಸರ್ಕಾರ ಹಾಗೂ ಪಕ್ಷಕ್ಕಾಗಿ ತಮ್ಮನ್ನ ತಾವೇ ಮೀಸಲಾಗಿಟ್ರು. ಅದರಲ್ಲೂ 2019ರಲ್ಲಿ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಇವರನ್ನ ಬಂಧಿಸಿತು. ತಿಹಾರ್ ಜೈಲಿನಲ್ಲಿ ಸುಮಾರು 50 ದಿನಗಳ ಕಾಲ ಜೈಲು ವಾಸವನ್ನೂ ಅನುಭವಿಸಿದರು. ಬಳಿಕ ದೆಹಲಿ ಹೈಕೋರ್ಟ್ ಇವರಿಗೆ ಜಾಮೀನು ನೀಡಿತ್ತು. ಈ ಸಮಯದಲ್ಲಿ ಡಿಕೆಶಿ ಅಕ್ಷರಶಃ ಕುಗ್ಗುವಂತೆ ಮಾಡಿತ್ತು. ಅವರ ರಾಜಕೀಯ ಜೀವನ ಇಲ್ಲಿಗೇನೆ ಅಂತ್ಯ ಆಗುತ್ತೆ ಅಂತ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡಿದ್ರು. ಆ ಸಮಯದಲ್ಲಿ ಇವರು ಧೈರ್ಯಗೆಡದಂತೆ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್. I can't forget Srimati Sonia Gandhi coming to meet me in jail when all these BJP people put me under jail. So I rather choose to be in jail than having an office. That is the confidence what Gandhi family at the Congress party in the ಡಿಕೆಶಿ ಫಿನಿಕ್ಸ್ನಂತೆ ಮತ್ತೆ ಅಬ್ಬರಿಸುತ್ತಾ ರಾಜಕೀಯದಲ್ಲಿ ರೀಎಂಟ್ರಿ ಮಾಡಿದ್ರು. ಕೆಲವರಿಗೆ ಅವಕಾಶಗಳು ಬೇಗ ಸಿಗುತ್ತವೆ, ಇನ್ನು ಕೆಲವರಿಗೆ ಹಲವು ವರ್ಷಗಳ ಕಾಲ ಕಠಿಣ ತಪಸ್ಸಾಗಿರುತ್ತೆ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಜೀವನ 2ನೇ ವರ್ಗಕ್ಕೆ ಸೇರಿದೆ. ದೀರ್ಘ ನಿರೀಕ್ಷೆ, ಅನೇಕ ನಿರಾಸೆಗಳು, ರಾಜಕೀಯ ಒತ್ತಡಗಳು ಮತ್ತು ವೈಯಕ್ತಿಕ ಸವಾಲುಗಳ ನಡುವೆಯೂ ಅವರು ಗುರಿ ಕೈಬಿಡಲಿಲ್ಲ. ಈಗ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಹಂತಕ್ಕೆ ಬಂದಿರೋದು ಕೇವಲ ಒಂದು ಹುದ್ದೆಯ ಸಾಧನೆಯಲ್ಲ, ಅದು ತಾಳ್ಮೆಯ ಗೆಲುವು, ಪಕ್ಷ ನಿಷ್ಠೆಗೆ ದೊರೆತ ಮಾನ್ಯತೆ ಮತ್ತು ನಿರಂತರ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲವಾಗಿದೆ. ಮೊಮ್ಮಗಳ ಆಗಮನದ ನಂತರ ಅದೃಷ್ಟ ಬದಲಾಯಿತು ಎಂದು ಹೇಳೋರಿರಬಹುದು, ಆದರೆ ಆ ಅದೃಷ್ಟಕ್ಕೆ ಅಡಿಪಾಯ ಹಾಕಿದ್ದು ದಶಕಗಳ ಹೋರಾಟ, ಅವಮಾನವನ್ನ ಸಹಿಸುವ ಶಕ್ತಿ ಮತ್ತು ಪಕ್ಷದ ಮೇಲಿನ ಅಚಲ ನಿಷ್ಠೆಯೇ ಅನ್ನೋದಂತೂ ಸತ್ಯ.